ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಎಕ್ಸಾಮ್ ಅಂತೂ ಹತ್ತಿರ ಬಂತು. ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಸ್ನ ಎಲ್ಲರೂ ಬರೀತಾ ಇದ್ದೀರಾ. ಇವಾಗ ಇಲ್ಲಿ 5 ಮಾರ್ಕ್ಸು ಫಿಕ್ಸ್ಡ್ ಕ್ವಶನ್ ಒಂದು ನಾವು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಬರಬೇಕು. 5 ಮಾರ್ಕ್ಸ್ ನೀವು ಗೇನ್ ಮಾಡ್ತೀರಾ ಎಕ್ಸಾಮಲ್ಲಿ. ಇಲ್ಲಿ ಕ್ವಶನ್ ನಂಬರು ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ 1 ತೊಗೊಂಡಿದ್ದೀನಿ. ಇಲ್ಲಿ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಸಿ ಬರುತ್ತೆ. ಸೆಕ್ಷನ್ ಸಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸು, ಒಂದು ಫಿಕ್ಸ್ಡ್ ಕ್ವಶನ್ನು, ದಟ್ ಈಸ್ 32, ಕ್ವಶನ್ ನಂಬರ್ 32. ಹೌದಾ? ಕ್ವಶನ್ ನಂಬರ್ 32 ನಿಮ್ಗೆ ಎಲ್ಲಿ ಯಾವುದು ಪ್ರಿಪ್ರೇಟ್ರಿಯಲ್ಲೂ ಕೂಡ 32 ಕ್ವಶನ್ ನಂಬರ್, ಫೈನಲ್ ಎಕ್ಸಾಮಲ್ಲಿ ಕೂಡ 32 ಕ್ವಶನ್ ನಂಬರು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ನೀವು ಸರಿಯಾಗಿ ಅದೇನು ಕೊಟ್ಟಿದ್ದಾರೋ ಅದನ್ನು ತೊಗೊಂಡ್ಬಿಟ್ಟು ಏನನ್ನು ಅಪ್ಲೈ ಮಾಡಬೇಕು ಅಂತ ಹಾಕಿಬಿಟ್ರೆ ಅಲ್ಲಿ ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಗೇನ್ ಮಾಡ್ತೀರಾ ನೀವಿಲ್ಲಿ. ಓಕೆ ಸ್ಟೂಡೆಂಟ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದನ್ನು 32 ಕ್ವಶನ್ ನಂಬರು ಮಾಡೆಲ್ ಕ್ವಶನ್ ಪೇಪರ್ 1ಅಲ್ಲಿ ಒಂದು ತೋರಿಸ್ತೀನಿ. ನೀವು 2 ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿಬಿಟ್ಟು ನನಗೆ ಹೇಳಿ. ಓಕೆ ಸ್ಟೂಡೆಂಟ್ಸ್, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ನಿಮಗೇನು ಬರೋದಿಲ್ಲೋ ಅದು ಕಮೆಂಟ್ ಮಾಡಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ನನಗೆ ಹಾಕಿದ್ರಿ, ಕಮೆಂಟ್ ಹಾಕಿದ್ರಿ, ಅದರ ಸಂಬಂಧ ನಾನು ಮಾಡ್ತಾ ಇರೋದಿಲ್ಲಿ. ಯಾರಿಗೆ ಇನ್ನೂ ಮಾಡಬೇಕು, ನಾನು 1 ಮಾರ್ಕ್ 2 ಮಾರ್ಕ್ಸ್ ಎಲ್ಲನೂ ಮಾಡಬೇಕು ಅಂದವರು ಕೂಡ ಅಲ್ಲಿ ಮೆಂಬರ್ಶಿಪ್ಪನ್ನು ತೊಗೊಂಡ್ಬಿಟ್ಟು ನನ್ನ ಜೊತೆ ಡಿಸ್ಕಸ್ ಮಾಡಿದರೆ ನಾನು ಅದರ ಪ್ರಕಾರ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಮಾಡೋಣಂತೆ. ಇಲ್ಲಿ the weight of a person is normally distributed with a mean 70 kg and a standard deviation 4 kg. Find the probability that a randomly selected person whose weight is more than 62 kg and less than 74 kg. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೋರ್ ದ್ಯಾನ್ 62 kg ಇದು ಫಸ್ಟ್ ಬರ್ಕೊಂಡು ಬಿಡ್ತೀನಿ ಏನು ಕೊಟ್ಟಿದ್ದಾರೆ ಅಂತ. ಮ್ಯೂ ಈಸ್ ಈಕ್ವಲ್ಸ್ ಟು 70 kg ಆ್ಯಂಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಈಸ್ 4 kg. Okay, then standard normal distribution x is equals to x minus mu by sigma, that is equals to x minus mu is 70 divided by 4. Okay, and then after that the question is, first one is probability of x is more than 62, means probability of x minus mu by sigma is more than 62 minus, ಬೇಡ ಇಲ್ಲಿ ಇದು ಕೆಳಗಡೆ ಹಾಕ್ಬಿಡ್ತೀನಿ ರೀ. ಓಕೆ, probability of x minus mu by sigma is more than 62 minus mu by sigma. Okay, then probability of this is z is more than, z is a normal distribution, standard normal distribution, that is a 62 minus mu is 70 divided by sigma is a 4. Then probability of z is more than minus 2, minus 8 ಬರುತ್ತೆ. minus 8 divided by 4 means that is a minus 2 is a value. Then after that you have to take a normal distribution curve, that is a center is a 0, it is a bell shaped curve, minus infinity to plus infinity, that is this is a minus, this is a plus side. Minus 2 comes this side. Okay, minus 2, and less than means the left side, less than is left side, that is minus 2, minus 1, minus 3 up to a minus infinity. Okay, probability of z is less, it is a more than, more than it is. ಇಲ್ಲಿ ನಾನು ನಾರ್ಮಲ್ ಕರ್ವ್ ತೆಗಿತಾ ಇದ್ದೀನಿ. ಓಕೆ, minus 2, okay, this is 0, this is a minus and this one is a plus, this is minus infinity and this one is a plus infinity. It is a more than, z is more than 62, more than 62 ಅಂದಾಗ ಇಲ್ಲಿ more than side ಬರುತ್ತೆ, that is minus 2 is more than, z is more than minus 2. -2ಕ್ಕಿಂತ -1 ದೊಡ್ಡದು, -1ಕ್ಕಿಂತ 0 ದೊಡ್ಡದು, ಅಪ್ ಟು
ಇನ್ಫಿನಿಟಿ. -2ಕ್ಕಿಂತ ದೊಡ್ಡದು ಮೋರ್ ದ್ಯಾನ್ ಅಂದಾಗ ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ದಿಸ್ ಸೈಡ್, ರೈಟ್ ಸೈಡ್. ಲೆಸ್ ದ್ಯಾನ್ ಅಂದಾಗ ಲೆಫ್ಟ್ ಸೈಡ್ ತೊಗೊಳ್ಬೇಕಲ್ಲಿ. ಲೆಸ್ ದ್ಯಾನ್ ಅಂದಾಗ ಲೆಫ್ಟ್ ಸೈಡ್ ತೊಗೊಳ್ತೀರಾ, ಹಿಂಗೆ ಅಂದಾಗ ಮೋರ್ ದ್ಯಾನ್ ಅಂದಾಗ ರೈಟ್ ಸೈಡ್ ತೊಗೊಳ್ತೀರಾ, ಅಂದರೆ ಮೋರ್ ದ್ಯಾನ್ ಸೈಡ್. ಓಕೆ, ದೆನ್ ಆಫ್ಟರ್ ದಿಸ್ the area, which is area, shaded area, -2 to infinity. Then -2 to infinity is a answer you have to see from the table. ಅಲ್ಲಿ ನಿಮಗೆ ಟೇಬಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ 2 ಟೇಬಲ್ ಇದೆ ನೋಡಿ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅದರಲ್ಲಿ -1 ಪೇಜ್ ಇದೆ, ಮೈನಸಲ್ಲಿ 1 ಪೇಜು ಪಾಸಿಟಿವಲ್ಲಿದೆ. ಹೌದಾ? ಅಲ್ಲಿ ಬಂದುಬಿಟ್ಟು ನೀವು -2ನ ನೋಡ್ತೀರಾ. -2.0ದಲ್ಲಿ ನೋಡಿದಾಗ ನಿಮಗೆ ಅಲ್ಲಿ ಆನ್ಸರ್ ಬರೋದು 0.9772 ಈಸ್ ಅ ಆನ್ಸರ್. 0.9772 ಈಸ್ ಅ ಆನ್ಸರ್. ಬೇಕಿದ್ರೆ ನಿಮ್ಗೆ ಆಮೇಲೆ ನಾನು ಲಾಸ್ಟಿಗೆ ತೋರಿಸ್ಕೊಡ್ತೀನಂತೆ. ಈಗ ಸೆಕೆಂಡ್ ಕ್ವಶನ್ನು ಒಂದು ಮೋರ್ ದ್ಯಾನ್ ಕೊಟ್ಟಿದ್ದಾರೆ, ಒಂದು ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 74. ಓಕೆ, ಪ್ರೊಬಾಬಿಲಿಟಿ ಆಫ್ ಜಡ್ ಈಸ್ ಎಕ್ಸ್ ಮೈನಸ್ ಮ್ಯೂ ಅಂದರೆ ಜಡ್ ಬಂದುಬಿಡುತ್ತೆ. ಮೋರ್ ದ್ಯಾನ್ 74 ಮೈನಸ್ ಮ್ಯೂ ಬೈ ಸಿಗ್ಮಾ. ಪ್ರೊಬಾಬಿಲಿಟಿ ಆಫ್ ಜಡ್ ಈಸ್, ಸಾರಿ ನಾನು ಯಾಕೋ ಲೆಸ್ ದ್ಯಾನ್ ಮೋರ್ ದ್ಯಾನ್ ಇಲ್ಲಿದು ಮಾಡ್ತಾಯಿದ್ದೀನಿ. ಜಡ್ ಈಸ್ ಲೆಸ್ ದ್ಯಾನ್ 74 minus mu by z is less than 74 minus mu is 70 divided by 4. Next is a probability of z is less than 4 ಅಂದರೆ 1 ಬರುತ್ತೆ ಅಲ್ಲಿ, ಹೌದಾ? 1 ಬಂದುಬಿಡುತ್ತೆ. ಇದನ್ನು ಸಪ್ರೇಟ್ ನೀವು ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು ಇಲ್ಲಿ. 74 minus 70 divided by 4 ಅಂತ ಮಾಡ್ಕೊಂಡ್ಬಿಡಿ. ಎಕ್ಸ್ ಈಸ್ ಲೆಸ್ ದ್ಯಾನ್ ಅಂದರೆ ಪ್ರೊಬಾಬಿಲಿಟಿ ಆಫ್ ಜಡ್ ಈಸ್ ಅ ಲೆಸ್ ದ್ಯಾನ್ 1 ಅಂತ. ಲೆಸ್ ದ್ಯಾನ್ 1 ಅಂತಂದರೆ ನೀವು ಮತ್ತೆ ಇದು ತೊಗೊಳ್ತೀರಾ. ಮೋರ್ ದ್ಯಾನ್ ಅಂದರೆ ಈ ಕಡೆ ಹೇಳಿದ್ದೆ, ಲೆಸ್ ದ್ಯಾನ್ ಅಂದರೆ ಈ ಸೈಡ್ ಹೇಳಿದ್ದೆ. 1 ಅಂತಂದರೆ ಪಾಸಿಟಿವ್ 1 ಇದೆ, ಇದು 0, ಇದು ಮೈನಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ. ಲೆಸ್ ದ್ಯಾನ್ ಅಂದಾಗ ಈ ಸೈಡ್ ಬರುತ್ತೆ, ಲೆಫ್ಟ್ ಸೈಡು. 1ಇಂದ ಈಗ ಇನ್ಫಿನಿಟಿ ನೋಡಲಿಕ್ಕೆ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಏರಿಯಾ ಎಲ್ಲಿಂದ ಏರಿಯಾ ಫ್ರಾಮ್ ಮೈನಸ್ ಇನ್ಫಿನಿಟಿ ಟು 1. ದೆನ್ ದ ಹೋಲ್ ಏರಿಯಾ ಈಸ್ 1. 1 minus that is 0.1587. The answer 1 minus, because the whole area we are considering that is equals to -1, because minus infinity to plus infinity the area of the normal distribution is 1. Then 1 minus that 0.1587 is, the answer is 0.8413. ಓಕೆ ಗರ್ಲ್ಸ್, ಇಲ್ಲಿ ನಿಮ್ಗೆ ಇದು 1 ಮೈನಸ್ ನಮ್ಗೆ ತೊಗೊಳ್ಳೋದು ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ನೀವು ಇಷ್ಟು ತಿಳ್ಕೊಳ್ಳಿ. ಮೋರ್ ದ್ಯಾನ್ ಇದ್ದಾಗ ಏನು ಮಾಡಬೇಡಿ, ಅಲ್ಲಿ ಮೈನಸ್ ವ್ಯಾಲ್ಯೂಯಿಂದ ಇನ್ಫಿನಿಟಿಗಿದೆ, ಪ್ಲಸ್ ವ್ಯಾಲ್ಯೂಯಿಂದ ಇನ್ಫಿನಿಟಿಗಿದೆ, ಡೈರೆಕ್ಟಾಗಿ ಆನ್ಸರ್ ಬರೀತೀರಾ. ಮೋರ್ ದ್ಯಾನ್ ಇದ್ದಾಗ ಡೈರೆಕ್ಟಾಗಿ ಆನ್ಸರ್ ಬರೀತೀರಾ. ಲೆಸ್ ದ್ಯಾನ್ ಇದ್ದಾಗ ಮಾತ್ರ ನೀವೇನು ಮಾಡ್ತೀರಾ, 1 ಮೈನಸ್ ಮಾಡ್ತೀರಾ. ಲೆಸ್ ದ್ಯಾನ್ ಇದ್ದಾಗ ಮೈನಸ್ ಮಾಡ್ಕೊಳ್ತೀರಾ, ಅಲ್ಲಿ -1 ಮೈನಸ್ ಮಾಡಿಬಿಟ್ಟು ಆನ್ಸರ್ನ ಬರೀತೀರಾ. ಇಷ್ಟು ಇದನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಲೆಸ್ ದ್ಯಾನು ಮೋರ್ ದ್ಯಾನು ಇನ್ನೊಂದು ಏನಂದರೆ ಇನ್ ಬಿಟ್ವೀನ್ ಬಂದಾಗ ನೀವೇನು ಮಾಡ್ತೀರಾ, ಇನ್ ಬಿಟ್ವೀನ್ ಬಂದಾಗ ಮೈನಸ್ಸಿಂದ ಇದ್ದರೆ ಮೈನಸ್ಸಿಂದ ಇನ್ಫಿನಿಟಿವರೆಗೂ, ಆಮೇಲೆ ಪ್ಲಸ್ಸಿಂದ ಇನ್ಫಿನಿಟಿವರೆಗೂ ತೊಗೊಂಡ್ಬಿಟ್ಟು ಅಲ್ಲಿ ಕೂಡ ಅಲ್ಲಿ ಮೈನಸ್ ಮಾಡಿಬಿಟ್ಟು ಆನ್ಸರ್ನ ಬರೀತೀರಾ. ಇದು ನಿಮ್ಮದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ತುಂಬ ಈಸಿಯಾಗಿರುವಂಥ ಕ್ವಶನ್ನು, ಇದನ್ನು ನೀವು ಮಿಸ್ ಮಾಡಬೇಡಿ. ನಂಗೆ ಕೇಳಿದರೆ ಇದನ್ನು ಮತ್ತು LPP ಮತ್ತು SQC, ನೀವು SQC ಒಂದು ಯಾವುದಾದ್ರೂ ಇಲ್ಲಿ ಇದನ್ನು ಇಟ್ಕೊಂಡ್ರೂ ಕೂಡ, ಎಕ್ಸ್ಟ್ರಾ ಇಟ್ಕೊಂಡ್ರೂ ಕೂಡ ಇದನ್ನು ಕಂಪಲ್ಸರಿ ನೀವು ಮಾಡ್ಕೊಳ್ಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ಇಲ್ಲಿ ಏನಾದರೂ ನಿಮಗೇನಿದ್ರು ಬೇಕಿದ್ದರೂ ಕೂಡ ಅಲ್ಲಿ ನನಗೆ ಕಮೆಂಟ್ ಹಾಕಿದರೆ ಅದರ ಪ್ರಕಾರ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.